ನಮಸ್ಕಾರ ಕರ್ನಾಟಕ. ಈ ಮುಕುಳೆಪ್ಪ ಅವರು ಲವ್ ಜಿಹಾದ್ ಮಾಡಿದ್ದಾರಾ ಎನ್ನುವಂತಹ ಬಹುದೊಡ್ಡ ಚರ್ಚೆ ನಮ್ಮ ಕರ್ನಾಟಕದಲ್ಲಾಗಿತ್ತು. ಈಗ ಆ ಒಂದು ಲವ್ ಜಿಹಾದ್ ಆಗಿಲ್ಲ ಎನ್ನುವಂಥದ್ದು ಸತ್ಯ ಹೊರ ಬಂದಿದೆ. ಆ ಒಂದು ಸತ್ಯದ ಕುರಿತು ನಿಮ್ಮ ಮುಂದೆ ಮಾತಾಡಲಿಕ್ಕೆ ಬಂದಿದ್ದೇನೆ. ನೋಡಿ, ಇಲ್ಲಿ ಒಂದು ಎಷ್ಟೊಂದು ಕುತಂತ್ರಗಳು ನಡೆದಿತ್ತು. ಒಂದು ಸಮುದಾಯದ ವ್ಯಕ್ತಿಯನ್ನು, ಬೆಳೆದಿರುವಂತಹ ವ್ಯಕ್ತಿಯನ್ನು ಎಷ್ಟರ ಮಟ್ಟಿಗೆ ಕುಗ್ಗಿಸುವಂಥ ಪ್ರಯತ್ನವಾಗಿತ್ತು. ನಾನು ಆಗಾಗಲೇ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ನಾನು ಆಲ್ರೆಡಿ ಮಾಡಿದ್ದೆ. ಆ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಪ್ರೇಮ ವಿವಾಹವಾದರೆ ಯಾರೂ ಕೂಡ ಏನೂ ಮಾಡಲಿಕ್ಕೆ ಆಗೋದಿಲ್ಲ, ಲವ್ ಜಿಹಾದ್ ಆಗಿದ್ರೆ ಖಂಡಿತವಾಗಲೂ ಶಿಕ್ಷೆ ಆಗಲಿ ಎನ್ನುವಂಥದ್ದನ್ನು ನಾನು ಹೇಳಿದ್ದೆ. ಆದರೆ ಲವ್ ಜಿಹಾದ್ ಆಗಿಲ್ಲ ಅಂತ ಮುಕುಳೆಪ್ಪನ ಹೆಂಡತಿ ಅಲಿಯಾಸ್ ಕಾಜಾ ಅವರ ಹೆಂಡತಿ ಗಾಯತ್ರಿ ಜಾಲಿಯಾಳ ಅವರೇ ನೇರವಾಗಿ ವಿಡಿಯೋವನ್ನು ಮಾಡಿ ಹೇಳಿದ್ದಾರೆ. ಆ ವಿಡಿಯೋವನ್ನು ನೋಡ್ಕೊಂಬರಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗಾಯತ್ರಿ ಜಾಲಿಯಾಳ್ ಮಾತಾಡತ್ತೀನಿ. ಇತ್ತೀಚೆಗೆ ನನ್ನ ಬಗ್ಗೆ, ನನ್ನ ಗಂಡನ ಬಗ್ಗೆ ಮುಕುಳೆಪ್ಪ ಲವ್ ಜಿಹಾದ್ ಅಂತ ಏನೇನೋ ಸುದ್ದಿ ಆರೋಪ ಹೊರಸಾತಾರ. ಅದೆಲ್ಲ ಸುಳ್ಳು. ಲವ್ ಜಿಹಾದ್ ಏನೂ ಆಗಿಲ್ಲ. ನಾ ಸ್ವ ಇಚ್ಛೆಯಿಂದ ಇಬ್ರು ಪ್ರೀತಿಸಿ ಮದುವೆ ಆಗೇವಿ, ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗೇವಿ. ಆಮೇಲೆ ನಮ್ಮವ್ವ ನ್ಯೂಸ್ ಮುಂದೆ, ಮೀಡಿಯಾ ಮುಂದೆ ಏನೇನೋ ಸುಳ್ಳು ಆರೋಪ ಹೇಳತ್ತಾಳ, ಏನೇನೋ ಸ್ಟೇಟ್ಮೆಂಟ್ ಕೊಡತ್ತಾಳ. ಅದೆಲ್ಲ ಸುಳ್ಳು ಸುದ್ದಿ. ನಮ್ಮವ್ವ ಮದುವೆ ಆದ್ಮೇಲೆ ಎಷ್ಟೋ ಸಪೋರ್ಟ್ ಮಾಡ್ಯಾಳ ನಮಗೆ. ಆ ಸಪೋರ್ಟ್ ಮಾಡಿದ್ದೆಲ್ಲ ಪ್ರೂಫ್ ನನ್ನ ಕಡೆ ಐತಿ. ಅಪ್ಲೋಡ್ ಮಾಡ್ತೀನಿ ಅಂತ, ನಾನು ನಿಮಗೆಲ್ಲ ತಿಳಿಸ್ತೇನೆ ಅಂತ. ಅದೇನೇನು ಪ್ರೂಫ್ ಅಂತಂದು ಈಗ ಯಾರ ಮಾತು ಕೇಳಿ ಹಂಗೆ ಮಾಡತ್ತಾಳ ಗೊತ್ತಿಲ್ಲ, ಯಾರು ಮೈಂಡ್ ವಾಶ್ ಮಾಡ್ಯಾರಂತೂ ಗೊತ್ತಿಲ್ಲ. ಆಮೇಲೆ ಹುಡುಗಿ ಮೈಂಡ್ ವಾಶ್ ಮಾಡಿ ಮುಕುಳೆಪ್ಪ ಕರ್ಕೊಂಡು ಹೋಗ್ಯಾನ ಅಂತ ಹೇಳತ್ತಾರ. ನನಗೆ ಯಾರು ಮೈಂಡ್ ವಾಶ್ ಮಾಡಿಲ್ಲ, ಏನು ಮಾಡಿಲ್ಲ. ನಾ ಸ್ವ ಇಚ್ಛೆಯಿಂದ ಇವ್ರ ಕಡೆ ಬಂದೀನಿ. ಆಮೇಲೆ ನನಗೆ, ನನ್ನ ಗಂಡನ ಫ್ಯಾಮಿಲಿಗೆ ಏನಾದರೂ ಅಪಾಯ ಆದ್ರೆ ಕಾನೂನಿಂದ ನಂಗೆ ನ್ಯಾಯ ಸಿಗ್ಬೇಕಂತ ಕೇಳ್ಕೊತೀನಿ. ನೀವು ಮಾತ್ರ ಏನು ನಂಬಕ್ ಹೋಗ್ಬೇಡ್ರಿ. ಈ ಸುದ್ದಿ ಏನೇನೋ ಸುಳ್ಳು ಹೇಳಾಕತ್ತಾರ. ನಮ್ಮವ್ವ ಅಪ್ಪಗ ಮೈಂಡ್ ವಾಶ್ ಮಾಡಿ ಅವ್ರೇನೇನೋ ಸುಳ್ಳು ಸ್ಟೇಟ್ಮೆಂಟ್ ಕೊಡ್ಸಾತಾರ. ಇದನ್ನು ನಂಬೇಡ್ರಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ನೋಡ್ಕೊಂಬಂದ್ರ, ಅದಕ್ಕೆ ಹೇಳೋದು, ಯಾವಾಗಲೂ ಒಂದು ವಿಚಾರವನ್ನು ತಲೆಯಲ್ಲಿ ಇಟ್ಕೊಂಡು ಪ್ರಚಾರ ಮಾಡ್ಬೇಕು. ಯಾವಾಗಲೂ ಒಂದೇ ನಿಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಯಾವುದೋ ಒಂದು ಕಾಂಟ್ರವರ್ಸಿ ಮಾಡಿಕೊಂಡು ಬೆಳಿಬೇಕು ಎನ್ನುವಂತಹ ಹುಚ್ಚುತನ ಏನಿದೆಯಲ್ಲ, ಅದನ್ನು ಒಂದಷ್ಟು ಚರ್ಚೆಗಳಿಗೆ ಈಡು ಮಾಡಿಕೊಡುವಂಥದ್ದು. ಮತ್ತು ಅದನ್ನೇ ನಂಬಿ ಎಲ್ಲರಲ್ಲೂ ಕೂಡ ತಪ್ಪು ಯಾರ್ದಾಗಿದೆ ಅನ್ನೋಂಥದ್ದನ್ನು ಮೊದಲು ಪ್ರಚಾರ ಮಾಡಿರಿ. ಅಥವಾ ತಪ್ಪು ಇಬ್ಬರಿಂದ ಆದಾಗಲಿ, ಎರಡೂ ಕೈ ಸೇರಿದಾಗ ಮಾತ್ರ ಚಪ್ಪಾಳಿ ಅನ್ನುವಂಥದ್ದನ್ನು ಮರಿಬಾರ್ದು ಯಾವತ್ತೂ ಕೂಡ. ಒಬ್ಬ ವ್ಯಕ್ತಿ ನೇರವಾಗಿ ತಪ್ಪು ಮಾಡಿದ್ದೇನೆ, ಅದನ್ನು ಈ ರೀತಿ ಮಾಡಿದ್ದೇನೆ, ಆ ರೀತಿ ಮಾಡಿದ್ದೇನೆ, ಅವ್ರ ತಂದೆ ತಾಯಿ ಕೈಲಿ ಏನೇನೋ ವಿಡಿಯೋ ಮಾಡಿಸಿದ್ರು. ಇದು ನೋಡಿ, ಇದೇ ಇವರ ಪ್ರೇಮವನ್ನು ಹಿಂದೆ ಅವರ ತಂದೆ ತಾಯಿ ಕೂಡ ಸಪೋರ್ಟ್ ಮಾಡಿದ್ರು ಎನ್ನುವಂತಹ ವಿಡಿಯೋ ಈಗಾಗಲೇ ನೀವು ನೋಡಿದ್ರಿ. ಪ್ರೀತಿಸಿರುವಂತಹ ಗಾಯತ್ರಿ ಜಾಲಿಯಾಳ ಅವರೇ ಹೇಳಿದ್ದಾರೆ, ಇವತ್ತು ನಾನು ಪ್ರೀತಿ ಮಾಡಿ ಮದುವೆ ಆಗಿದ್ದೀನಿ, ನನ್ನ ಕುಟುಂಬಕ್ಕೂ ಮತ್ತು ನನ್ನ ಗಂಡನ ಕುಟುಂಬಕ್ಕೂ ಯಾವುದೇ ರೀತಿ ತೊಂದರೆ ಆದರೆ ಕಾನೂನಿನಿಂದ ನ್ಯಾಯ ಸಿಗಲಿ ಎನ್ನುವಂಥ ಮಾತನ್ನು ಆಕೆ ಹೇಳಿದ್ದಾಳೆ. ಗೊತ್ತಾಯ್ತಲ್ವಾ? ಅದಕ್ಕೆ ಯಾವುದನ್ನಾಗಲಿ ನೋಡಿ, ಎರಡೂ ಕೈ ಸೇರಿದಾಗ ಚಪ್ಪಳೆ. ಅದು ಇಬ್ಬರ ಮನಸ್ಥಿತಿ. ಅದು ಯಾವುದೇ ಧರ್ಮವಾಗಿರ್ಬೋದು, ಯಾವುದೇ ಜಾತಿ ಆಗಿರ್ಬೋದು. ನಾವು ಅದಕ್ಕೆ ಹೇಳೋದು, ಪ್ರೇಮ ವಿವಾಹಗಳನ್ನು ಯಾಕೆ ನೀವು ಇಷ್ಟೊಂದು ದೊಡ್ಡ ಮಟ್ಟಿಗೆ ಚರ್ಚೆ ಮಾಡ್ತೀರಿ ಅಂತ. ಇಲ್ಲಿ ಮನೆಯಲ್ಲಿ ನೋಡಿದಿರುವಂತಹ ಹುಡುಗ ಹುಡುಗಿಯನ್ನು ಮದುವೆ ಮಾಡಿಕೊಂಡವರೇ ಎಷ್ಟೋ ಗಲಾಟೆಗಳಾಗ್ತವೆ. ಮತ್ತು ಅವರಿಬ್ಬರು ಒಂದೇ ಜಾತಿಯವರಾಗಿದ್ದರೂ ಕೂಡ ಎಷ್ಟೋ ಗಲಾಟೆಗಳಾಗ್ತವೆ. ಅಂಥದ್ರಲ್ಲಿ ಅವರಿಬ್ಬರು ಗಲಾಟೆ ಮಾಡಲಾರ್ದಂಗೆ ನಾವು ಜೀವನ ಚೆನ್ನಾಗಿರ್ತೀವಿ ಅಂದಾಗ ನೀವುಗಳು ಗಲಾಟೆ ಮಾಡಿಬಿಡ್ತೀರಿ. ಏನು ದೊಡ್ಡ ಸಮಸ್ಯೆ ನಿಮಗೆ. ನೋಡಿ, ಹಲವಾರು ಜನ, ಇಡೀ ಭೂಮಿ ಮಂಡಲದಲ್ಲಿ ಎಲ್ಲವೂ ಕೂಡ ಪ್ರೇಮಕ್ಕಾಗಿಯೇ ಬಡಿದಾಡುತ್ತಿದೆ. ಕೆಲವೊಂದು ತಂದೆ ತಾಯಿಯರ ಪ್ರೀತಿಗಾಗಿ, ಕೆಲವೊಂದು ಅಣ್ಣ ತಂಗಿಯರ ಪ್ರೀತಿಗಾಗಿ, ಇನ್ನೊಂದು ಚಿಕ್ಕಪ್ಪ ದೊಡ್ಡಪ್ಪ, ಹಲವಾರು ರೀತಿಯ ಪ್ರೇಮಗಳಿಗಾಗಿ. ಇಲ್ಲಿ ಇವರ ಪ್ರೇಮ ತನ್ನ ಗಂಡ ಹೆಂಡತಿ ಎನ್ನುವಂತಹ ಪ್ರೇಮಕ್ಕಾಗಿ ಬಡದಾಡಿಕೊಂಡಿದ್ದಾರೆ, ಅಥವಾ ಪ್ರೇಮ ಎನ್ನುವಂತಹ ಕಾರಣಕ್ಕಾಗಿ ಅವರಿಬ್ಬರು ಒಂದಾಗಿದ್ದಾರೆ ಎನ್ನುವಂಥದ್ದು. ಈ ಸತ್ಯವನ್ನು ತಿಳಿದುಕೊಳ್ಳದೆ ಅದಕ್ಕೆ ಒಂದಷ್ಟು ಧರ್ಮ ಬೇಜವನ್ನು ಬಿತ್ತಿ, ಅದಕ್ಕೆ ಒಂದಷ್ಟು ಧರ್ಮದ ಅಹಂಕಾರವನ್ನು ಮಾಡಿ ನಿಮ್ಮ ಬೆಳೆ ಬೇಯಿಸ್ಕೊಂಡು ಬಿಡೋದು. ಯಾವುದೋ ಒಂದು ಸ್ಟಾರ್ಗಿರಿಗೋಸ್ಕರ ಅಥವಾ ಏನೋ ಒಂದು ಕಾರಣಗಳಿಗೋಸ್ಕರ ನಿಮ್ಮ ಮೇಲೆ ಇರ್ತಕ್ಕಂಥ ಸಿಟ್ಟು ಅವರ ಧರ್ಮಕ್ಕದ ಮೇಲೆ ತಗೊಂಡು ಹೋಗಿಬಿಟ್ಟಿರ್ತೀರಿ. ಈಗ ಏನಾಯ್ತಪ್ಪ, ನಿಮಗೆ ಮಂಗಳಾರತಿ ಆಯ್ತಾ? ಆಗಿರುತ್ತೆ, ಕಂಪಲ್ಸರಿ ಆಗಿರುತ್ತೆ. ನೀವು ಈಗ ಮತ್ತೊಂದು ಹುಡುಕ್ತೀರಿ ಹೊಸದು, ಇನ್ನೇನಾದರೂ ಕಾಂಟ್ರವರ್ಸಿ ಮಾಡಬೇಕು ಅವನ ಬಗ್ಗೆ. ನೋಡಿ, ಯಾರನ್ನ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ರಿ. ಸತ್ಯತೆಯಿಂದ ನಡೆದಾಗ ಯಾರಿಗೂ ಏನು ಮಾಡಲು ಸಾಧ್ಯವಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ರಿ. ಈಗ ಅವಳಿಗೆ ಏನಾದರೂ ಉಲ್ಟಾ ಹೊಡೆದಿತ್ತು ಅಂತಂದರೆ ಮುಕುಳೆಪ್ಪ ಅವರ ಜೀವಮಾನವೆಲ್ಲವೂ ಕೂಡ ಬಹಳ ಕಷ್ಟ ಮತ್ತು ಗಂಭೀರವಾಗಿ ನಡೀತಿರ್ತಕ್ಕಂಥದ್ದು. ಕೆಲವೊಂದಷ್ಟು ವಿಚಾರಗಳು ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ ಅನ್ನೋದನ್ನ ಮೊದಲು ನೇರವಾಗಿ ಏನೋ ಮಾಡಿಬಿಡ್ತೀರಿ, ಕಾಂಟ್ರವರ್ಸಿ ಮಾಡಿಬಿಡ್ತೀರಿ. ಆಮೇಲೆ ಈ ರೀತಿಯಾಗಿ ಅಪಮಾನವಾಗುವುದು ನೀವೇ. ಹಾಗಾಗಿ ಸತ್ಯ ಮಾಹಿತಿಯನ್ನು ತಿಳಿದುಕೊಂಡು ಅವರಿಬ್ಬರು ಪ್ರೇಮ ವಿವಾಹ ಮಾಡಿಕೊಂಡಿದ್ರೆ ಅಥವಾ ಲವ್ ಜಿಹಾದೇ ಆಗಿತ್ತ ಎನ್ನುವಂಥದ್ದನ್ನ ಸತ್ಯವನ್ನು ಅರಿತುಕೊಂಡು ಹೋಗಿ ದೂರನ್ನು ಕೊಡಿ, ಕಂಪ್ಲೇಂಟ್ ಕೊಡಿ. ಈಗ ಯಾರ್ದಪ್ಪ ಮುಖ ಭಂಗ ಆಯಿತು? ನಿಮಗೆ ಮುಖ ಭಂಗ ಆಯಿತಾ? ಅಂದರೆ ಸತ್ಯವನ್ನು ತಿಳ್ಕೊಳ್ಳದೆ ಪ್ರತ್ಯಕ್ಷವಾಗಿ ಕಂಡರೂ ಪ್ರಾಮಾಣಿಸಿ ನೋಡು. ತಂದೆ ತಾಯಿಗಳು ಇಷ್ಟು ದಿನ ಇರಲಾರ್ದು ಈಗ ಯಾಕೆ ಕೇಸ್ ಕೊಟ್ಟರವರು? ಈಗ ಯಾಕೆ ನಿಮ್ಮ ಮುಂದೆ ವಿಡಿಯೋ ಮಾಡಿದ್ರು? ಹೌದು, ವಿಡಿಯೋ ಮಾಡಿದ್ರಪ್ಪ ಅಷ್ಟೇ. ಅವರು ಹೋಗಿ ಯಾಕಾದ್ರೆ ಕಂಪ್ಲೇಂಟ್ ಕೊಟ್ಟಿಲ್ಲ? ಯಾಕೆ ಕೊಡಲಿಲ್ಲ? ಅವ್ರಿಗೂ ಗೊತ್ತು, ಆ ವಿಚಾರದಲ್ಲಿ ಅವ್ರಿಗೂ ಕೂಡ ಗೊತ್ತಿತ್ತು. ಇವರಿಬ್ಬರು ಪ್ರೇಮ ವಿವಾಹವನ್ನು ಮಾಡ್ಕೊಂಡಿದ್ದಾರೆ. ಮದುವೆ ಆಗಿರೋದು ಯಾವಾಗ? 6ನೇ ತಿಂಗಳು 5ನೇ ತಾರೀಕು 2025. ಇದು ಎಷ್ಟನೇ ತಿಂಗಳು?
ಎಲ್ಲಿದ್ದೀರಿ ನೀವೆಲ್ಲ? ಏನು ಮಾಡಿದ್ರಿ 3 ತಿಂಗಳ ಗಂಟ ನೀವೇನು ಮಾಡಿದ್ರಪ್ಪ? ನಿಮಗೆ ಒಟ್ಟಿನಲ್ಲಿ ಅವನನ್ನು ಕುಗ್ಗಿಸಬೇಕು ಎನ್ನುವಂತಹ ಒಂದು ಇದು ಇತ್ತು. ಹಾಗೂ ನಿಮ್ಮ ಒಂದು ಬೇಳೆ, ನಿಮ್ಮ ಒಂದು ಪ್ರತಿಷ್ಠೆ, ನಿಮ್ಮ ಒಂದು ಘನತೆಗತ್ತ ಒಂದು ಗೌರವವನ್ನು ಉಳಿಸ್ಕೊಳ್ಬೇಕು, ಮತ್ತಷ್ಟು ಜನಗಳಲ್ಲಿ ಬೆರೆಸ್ಕೊಳ್ಬೇಕು, ನಾವು ಕೂಡ ಒಂದಿಷ್ಟು ಪ್ರಸಿದ್ಧಿಯನ್ನು ಪಡಿಬೇಕೆನ್ನುವಂಥ ನಿಮ್ಮಲ್ಲಿತ್ತು. ಮಾಡಿದ್ರಿ, ಅದನ್ನು ಗೆದ್ರಿ. ಈಗೇನಾಯಿತು? ಮುಖಭಂಗ ಆಯಿತು. ಅದರಲ್ಲೇನು ತಪ್ಪಿಲ್ಲ, ಎಂತೆಂಥವ್ರಿಗೂ ಮುಖಭಂಗ ಅದೇನಿಲ್ಲ. ಕೆಟ್ಟ ವಿಚಾರಗಳೇ ನೀವು ಯಾವತ್ತೂ ಕೂಡ ಇದೇ ರೀತಿ ಮಾಡಿರಿ, ನಿಮ್ಮ ಪ್ರತಿಭಟನೆ ಮಾಡಿರಿ. ರಾಜ್ಯದಲ್ಲಿ ಇದು ಒಂದೇ ಅಲ್ಲ, ಬೇಕಾದಷ್ಟು ಪ್ರಕರಣಗಳು ಸಿಗ್ತವೆ. ಅದರ ವಿರುದ್ಧವಾಗಿಯೂ ಮಾತಾಡ್ರಿ, ಅದರ ವಿರುದ್ಧವಾಗಿಯೂ ಜಯ ಗಳಿಸ್ರಿ. ಈ ಒಂದು ಸೋತಿದ್ದೀರಿ ಅನ್ನುವಂಥ ಕಾರಣಕ್ಕಾಗಿ ಇಂಥ ಕೆಲಸಗಳನ್ನು ಬಿಡ್ರಿ ಅಂತಲ್ಲ, ಇವು ಕೆಲವೊಂದಷ್ಟು ಕಡೆ ನಡೀತಾ ಇದ್ದಾವೆ. ನಡೆದರೂ ಕೂಡ ಅಂಥವ್ರಿಗೆಲ್ಲ ನೀವು ವಿರೋಧ ಮಾಡಿರಿ. ಆ ರೀತಿ ಸತ್ಯವಾಗಿದ್ದರೆ ಅವ್ರಿಗೂ ಕೂಡ ನ್ಯಾಯ ಕೊಡಿಸಿ, ಆ ಹೆಣ್ಮಗಳಿಗೆ ನ್ಯಾಯ ಕೊಡಿಸಿ ಅನ್ನೋದು. ಬಟ್ ಈ ವಿಚಾರವನ್ನು ಇಲ್ಲಿಗೆ ಕೈ ಬಿಡ್ರಿ. ಅವರಿಬ್ಬರು ಪ್ರೇಮ ವಿವಾಹವನ್ನು ಮಾಡ್ಕೊಂಡಿದ್ದಾರೆ, ಹಾಗಾಗಿ ಅವ್ರಿಗೆ ಯಾರೋ ತೊಂದರೆ ಮಾಡಬಾರ್ರಿ ಅನ್ನುವಂಥದ್ದಷ್ಟೇ ನನ್ನ ಉದ್ದೇಶ. ಇಷ್ಟು ಬಿಟ್ಟರೆ ಬೇರೆ ಉದ್ದೇಶ ಏನೂ ಇಲ್ಲ. ಹಾಗಾಗಿ ನಿಮ್ಮ ಮುಂದೆ ಹೊಸ ವಿಷಯವನ್ನು ಹೇಳಿಕ್ಕೆ ಬಂದಿದ್ದೇನೆ ಅಷ್ಟೇ. ಈ ಹಿಂದೆ ವಿಡಿಯೋ ಮಾಡಿದ್ದೆ, ಅದರಲ್ಲಿ ಸ್ಪಷ್ಟವಾದಂಥ ಮಾಹಿತಿ ಕೊಟ್ಟಿರಲಿಲ್ಲ. ಯಾಕೆಂದರೆ ನಮ್ಗೆ ಗೊತ್ತಿರದೇ ಇರುವಂಥ ಮಾಹಿತಿಯನ್ನು ಹೇಳುವುದು ಭಾಳ ತಪ್ಪು. ಈಗ ಗೊತ್ತಾಗಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅವರಿಬ್ಬರು ಚೆನ್ನಾಗಿರಲಿ ಅಂತ ಹಾರೈಸ್ತೀವಿ. ಯಾರು ಕೂಡ ತೊಂದರೆ ಮಾಡಬೇಡಿ. ಪ್ರೇಮ ವಿವಾಹಗಳಿಗೇನು ಹೊಸದಲ್ಲ ನಮ್ಮ ಸಮಾಜದಲ್ಲಿ, ಎಲ್ಲವೂ ಕೂಡ ಸಹಜವಾಗಿ ನಡೀತಿರುವಂಥದ್ದು. ಆಕೆಯೇ ಒಪ್ಪಿಕೊಂಡಿರುವಾಗ ಅದನ್ನು ಯಾರು ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶುಭವಾಗಲಿ ನವ ಜೋಡಿಗಳಿಗೆ. ಥ್ಯಾಂಕ್ ಯು.